ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ದೊಡ್ಡ ಫಾಲ್ ಆಯಿತು. ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವು ಆ ರೀತಿ ಒಂದು ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇತ್ತು. ಯಾವ ರೀತಿಯಾಗಿತ್ತು ಇವತ್ತಿನ ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೆಕ್ಟರ್ ವೈಸ್ ನೋಡೋದಾದ್ರೆ ಬ್ಯಾಂಕ್ ಸೆಕ್ಟರ್ ಇವತ್ತು ಕೂಡ ವೀಕ್ ಆಗಿತ್ತು. ಇಂಟ್ರೆಸ್ಟಿಂಗ್ಲಿ FMCG ಸ್ಟಾಕಲ್ಲೂ ಕೂಡ ಇವತ್ತು ಒಂದು ಕರೆಕ್ಷನ್ನ ಬರೋಕ್ಕೆ ಕಾರಣ ಆಯಿತು. ಸೊ ನೋಡ್ತಾ ಹೋಗೋದಾದ್ರೆ ಟಾಪ್ ಗೇನರ್ ಅಂದರೆ HDFC ಲೈಫ್. ಇವತ್ತು ನೋಡಿ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಇತ್ತೀಚೆಗಷ್ಟೇ ಮಾತಾಡಿದ್ದೆ. HDFC ಲೈಫಲ್ಲಿ ನಾನೊಬ್ಬ ಇನ್ವೆಸ್ಟರ್ ಕೂಡ ಮಾತಾಡ್ತಾನೆ ಬಂದಿದ್ದೀವಿ ಕಂಪನಿ ಬಗ್ಗೆ. ಒಂದು ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ, ಕೊಡಬೇಕು ಅಂತ. ಬಟ್ ಇವ್ರದ್ದು ರಿಸಲ್ಟ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಹೈ ವ್ಯಾಲ್ಯೂಷನಲ್ಲಿ ಇಟ್ಟೆ ಅಂತಂದರೆ, ಈಗಲೂ ನೀವು P ವ್ಯಾಲ್ಯೂಷನ್ ನೋಡೋದಾದ್ರೆ 80 ಮೇಲ್ಗಡೆ ಇದೆ. ಕಂಪನಿ ಏನು ಪ್ರಾಫಿಟ್ ಮಾಡ್ತಾ ಇದೆಯೋ ಕಂಪೇರ್ ಟು ಅದಕ್ಕೆ ಏನು ಒಂದು ವ್ಯಾಲ್ಯೂಷನ್ ಅಂತ ಬರ್ತಾ ಇದೆ ಆ ರೀತಿಯಾಗಿ. ಸೊ ಅದು ಸೇಲ್ಸಲ್ಲಿ ಅಥವಾ ಅವ್ರದ್ದು ಡೇಟಾ ಬಂದರೆ ಅದಕ್ಕೆ ಮ್ಯಾಚ್ ಆಗಿ ಆಗ ಮಾತ್ರ ಕಂಪ್ನಿಗೆ ಮೇಲ್ಗಡೆ ಹೋಗುವಂಥ ಪೊಟೆನ್ಷಿಯಲ್ ಇರೋದು. ಇಲ್ಲಾಂದರೆ ಈ ಸಲನೂ ಕೂಡ ಬ್ರೇಕ್ಔಟ್ ಫೇಲ್ಯೂರ್ ಆದರೆ ಆಶ್ಚರ್ಯ ಇಲ್ಲ. ಸೊ HDFC ಲೈಫು 4.48% ಬಂದಿರೋ ಮೂಲಕ ಟಾಪ್ ಗೇನರ್ ಆಗಿದೆ ಇವತ್ತು. ಟಾಪ್ ಲೂಸರ್ ಅಂತ ನಾವು ನೋಡೋದಾದ್ರೆ ಬಜಾಜ್ ಫಿನ್ ಸರ್ವಿಸಸ್ ಅಂತ ಕಾಣಿಸುತ್ತೆ. 2.45%. ಬಜಾಜ್ ಫೈನಾನ್ಸ್ ನಿನ್ನೆ ಕೂಡ ಬಿದ್ದಿತ್ತು, ಇವತ್ತು ಕೂಡ ಬಿದ್ದಿದೆ. 6,000 ಲೆವೆಲ್ ಹತ್ತಿರ ಬರ್ತಾ ಇದೆ ಬಜಾಜ್ ಫೈನಾನ್ಸ್ ಅಂತಂದರೆ ನೋಡಿ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ. ಈಗ ಡಿಸ್ಕ್ಲೇಮರ್, ನಾನೊಬ್ಬ ಬಜಾಜ್ ಫೈನಾನ್ಸಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ಸೊ ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಸ್ಟಾಕ್ ಅಂತ ನೋಡ್ತಾ ಹೋಗೋದಾದ್ರೆ ಇವತ್ತು ನಿಫ್ಟಿನಲ್ಲಿ ನೋಡಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿನ್ನೆ ಬಜೆಟಲ್ಲಿ ಏನು ಬಿದ್ದಿತ್ತೋ ಅಷ್ಟನ್ನು ರಿಕವರ್ ಮಾಡಿದ್ದಂಥ ಇಂಡೆಕ್ಸ್ ಅಂದರೆ ಅದು ಯಾವುದು ನಮ್ಮ ನಿಫ್ಟಿ, ಕರೆಕ್ಟಾ? ಸೊ ಬಜೆಟ್ ಆಯಿತು, ಜೋರಾಗಿ ಬಿತ್ತು, ಅದಾದ್ಮೇಲೆ ವಾಪಸ್ ಕ್ಲೀನಾಗಿ ಎದ್ದೊಳ್ತು. ಯಾಕೆಂತಂದರೆ ನಮ್ಮ ಬೇರೆ ಬೇರೆ ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡ್ತು. ನೆನ್ನೆ ನೋಡಿ ಟೈಟನ್ ಒಂದು 6% ಮೇಲ್ಗಡೆ ಹೋಗಿತ್ತು, ITC ಮೇಲ್ಗಡೆ ಹೋಗಿತ್ತು, ಇದೆಲ್ಲ ಬ್ಯಾಲೆನ್ಸ್ ಆಯಿತು. ಅದು ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲಿಗೆ ಬಂದು ಮತ್ತೆ ಎಂಡ್ ಆಯಿತು. ಸೊ ಇವತ್ತು ನೀವು ನೋಡೋದಾದ್ರೆ ಆ ಝೋನ್ ಅಟೆಂಡ್ ಮಾಡೋಕ್ಕೆ ಹೋಗಿದೆ, ಅಲ್ಲಿಂದ ಕೆಳಗಡೆ ಬರ್ತಾ ಇದೆ. ಸೊ ಏನು ಅರ್ಥ ಆಗ್ತಾ ಇದೆ ಇಲ್ಲಿ, 24,500 ಕ್ಲಿಯರ್ ಕಟ್ಟಾಗಿ ಒಂದು ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿಗೆ 24,500ಕ್ಕಿಂತ ಮೇಲ್ಗಡೆ ಟ್ರೇಡ್ ಹೋಯಿತು ಅಂತಂದರೆ 24,600 ಇದೆಯಲ್ಲ, ಈ ಝೋನ್ 100 ಪಾಯಿಂಟ್ಸ್ ಅಷ್ಟೇ ನೀವು ಇಟ್ಕೋಬೇಕು. ಇದೊಂದು ನೋಡಿ ಸಣ್ಣ ಝೋನ್ ಅಲ್ಲೇ ನಿಂತಿದೆ, ಮೇಲ್ಗಡೆ ಹೋಗಿಲ್ಲ. ಇದೊಂದು ರೆಸಿಸ್ಟೆನ್ಸ್ ಝೋನ್, ಅಲ್ಲಿಗೆ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನಾಳೆ ಯಾರಾದರೂ P ತಗೋಬೇಕು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ 24,300 ಬಿಟ್ಟು ಕೆಳಗಡೆ ಬರೋ ತನಕ ನೀವು ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ ನೋಡಿ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ, ವಾಪಸ್ ಇದನ್ನು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ರಿಸ್ಟ್ ರಿವಾರ್ಡ್ ಕೊಡುತ್ತೆ. ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ ಅನ್ನೋದು 24,150, 100, 100 150 ಕೆಳಗಡೆ ಟ್ರೇಡ್ ಆಗೋಕ್ಕೆ ಸಿಗುತ್ತೆ. ಸೊ ಈಸಿಯಾಗಿದೆ ನಾಳೆ ಟ್ರೇಡು, ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಆಯಿತು, ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತಲೂ ನೋಡ್ತೀನಿ ಅನ್ನೋದಾದರೆ ಇಲ್ಲಿಂದ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಹಾಕ್ಬೋದು, ಅದ್ರ ಮೇಲ್ಗಡೆ ಬಂದು ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ. ಬಟ್ 24,500 ಮೇಲ್ಗಡೆ ಹೋಗೋ ತನಕ ನೀವು C ಟ್ರೇಡ್ನ ತೊಗೊಳಕ್ಕೆ ಹೋಗಬೇಡಿ. ಅದೇ ರೀತಿ 24,300 ಬಿಟ್ಟು ಕೆಳಗಡೆ ಬರೋ ತನಕ P ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾ ಅಂತಂದರೆ ಈ ಝೋನಲ್ಲೇ ಮಧ್ಯೆ ಫಸ್ಟ್ ಹಾಫಲ್ಲಿ ಉಳ್ಕೊಂಡು ಸೆಕೆಂಡ್ ಹಾಫಲ್ಲಿ ಮೇಲ್ಗಡೆ ಕೆಳಗಡೆ ಮೂವ್ಮೆಂಟ್ ಬರ್ಬೋದು. ಅಥವಾ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಪ್ಷನ್ ಸೆಲ್ಲರ್ಸು ಈ ರೇಂಜನ್ನು ಆರಾಮಾಗಿ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ಸ್ವಲ್ಪ ವ್ಯೂ ಕೆಳಗಡೆ ಸ್ಲೈಟ್ಲಿ ನೆಗೆಟಿವ್ ಆಗೇ ಇರುತ್ತೆ. ಖಂಡಿತವಾಗ್ಲೂ 24,700 ಅಥವಾ ಅದಕ್ಕಿಂತ ಮೇಲ್ಗಡೆ ಲೆವೆಲು ನಿಫ್ಟಿಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ಅಲ್ಲಿಂದ ಪೊಸಿಷನ್ ನೋಡ್ಕೋಬೋದು. ಕೆಳಗಡೆ ನೀವು ಎಷ್ಟು ಕೆಳಗಡೆ ಇದ್ರು ಒಳ್ಳೆಯದು, 24,000 ಟೆಸ್ಟ್ ಆದರೂ ಆಶ್ಚರ್ಯ ಇಲ್ಲ. ಅಥವಾ 24,500 ಬಿಟ್ಟು ಮೇಲ್ಗಡೆ 24,600 ಕಡೆ ಹೋಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ಸದ್ಯಕ್ಕೆ ಸೆಂಟಿಮೆಂಟ್ ವೀಕೇ ಇದೆ. ಕೆಲವೊಂದಿಷ್ಟು ಡೆವಿಲ್ ಲೈಸ್ ಇಂದ ಡೀಟೇಲ್ಸ್ ಅಂತಾರಲ್ಲ, ಒಂದಿಷ್ಟು ಸುಮಾರು ಅಬ್ಸರ್ವ್ ಮಾಡದೇ ಇರುವಂಥ ಫ್ಯಾಕ್ಟ್ಗಳಿದೆ. ಎಸ್ಪೆಷಲಿ ಯಾವುದ್ರ ಬಗ್ಗೆ ಗೊತ್ತಾ, ಕ್ಯಾಪಿಟಲ್ ಗೇನ್ ಬಗ್ಗೆ. ನೋಡಿ ಕ್ಯಾಪಿಟಲ್ ಗೇನ್ ಬಗ್ಗೆ ಸುಮಾರು ಜನ ಕ್ವಶನ್ ಕೇಳ್ತಾ ಇದ್ದೀರಾ. ETF ಅಲ್ಲಿ ಹಾಕಿದ್ರೆ ಯಾವ ರೀತಿ ಆಗುತ್ತೆ, ನಾನು ಒಂದು ವರ್ಷದ ಒಳಗಡೆ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಒಂದು ವರ್ಷ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಇದ್ರ ಬಗ್ಗೆ ನೀವು ನೋಡಿ ನಾನು ಹೇಳೋದಾದ್ರೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಹೋಗೋದ್ರೆ ದಿನ ಅದೊಂದು 5-10 ನಿಮಿಷ ಹೋಗುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಐ ಬಟನಲ್ಲೂ ಕೊಟ್ಟಿರ್ತೀನಿ, ಜೊತೆಗೆ ಈ ವಿಡಿಯೋದ ಎಂಡಿಗೂ ಕೂಡ ಕೊಟ್ಟಿರ್ತೀನಿ. ಕ್ಯಾಪಿಟಲ್ ಗೇನ್ಸ್ ಬಗ್ಗೆ, ಇಂಡೆಕ್ಸೇಷನ್ ಅಂದರೆ ಏನು, ಪ್ರಾಪರ್ಟಿ ಇರೋರು ಇಂಡೆಕ್ಸೇಷನ್ ಅಂದರೆ ಏನು ಅಂತ ಗೊತ್ತಾಗ್ದಲ್ಲಿ ಇವಾಗ ನೀವು ಕನ್ಫ್ಯೂಸ್ ಆಗಿರ್ಬೋದು. ಸೊ ಇಂಡೆಕ್ಸೇಷನ್ ಬಗ್ಗೆ, ಕ್ಯಾಪಿಟಲ್ ಗೇನ್ ಬಗ್ಗೆ, ಯಾವ್ಯಾವ ಅಸೆಟ್ ಕ್ಲಾಸಿಗೆ, ಈಕ್ವಿಟಿಗೆ ಯಾವ ರೀತಿ ಇದೆ, ಡೆಟ್ಟಿಗೆ ಯಾವ ರೀತಿ ಇದೆ, ಗೋಲ್ಡ್ ಫಿಸಿಕಲ್ ಗೋಲ್ಡಿಗೆ ಯಾವ ರೀತಿ ಇದೆ, ಮ್ಯೂಚುವಲ್ ಫಂಡ್ಸಿಗೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿ, ಕ್ಯಾಪಿಟಲ್ ಗೇನ್ಸ್ ಮತ್ತು ಇಂಡೆಕ್ಸೇಷನ್ ಎಂದರೆ ಏನು ಅಂತ ಒಂದು ವಿಡಿಯೋ ಇದೆ. ಐ ಬಟನ್ಲು ಬರ್ತಾ ಇರುತ್ತೆ, ಈ ವಿಡಿಯೋದ ಎಂಡಿಗೂ ಬರ್ತಾ ಇರುತ್ತೆ. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಸುಮಾರು ಡೌಟ್ಗಳು ನಿಮ್ಮದು ಕ್ಲಿಯರ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಅಮೆಂಡ್ಗಳನ್ನು ಮಾಡಿದ್ದಾರೆ. ಏನು ಅಂತ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಮೊದಲು ಫಿಸಿಕಲ್ ಗೋಲ್ಡನ್ನು ನೀವೇನಾದರೂ ಇಟ್ಕೊಂಡು ಅಥವಾ ಯಾವ್ದಾದ್ರು ಜ್ಯುವೆಲರಿನ ನೀವು ಮಾರಕ್ಕೆ ಹೋಗ್ತಿದ್ದೀರಾ ಅಂತಂದರೆ 3 ವರ್ಷ ಆದಮೇಲೆ ಮಾರಿದರೆ ಡೇಟ್ ಆಫ್ ಪರ್ಚೇಸಿಂದ ಆಮೇಲೆ ಮಾರಕ್ಕೆ ಹೋಗೋದು, ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುವಂಥದ್ದು. 3 ವರ್ಷದಿಂದ ಒಳಗಡೆ ಮಾರಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಿದ್ರು. ಅದನ್ನು ಬಿಟ್ಟರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಇರುತ್ತಲ್ಲ, ಮ್ಯೂಚುವಲ್ ಅಂದರೆ ಒಂದು 65% ದುಡ್ಡು ಈಕ್ವಿಟಿ ಅಲ್ಲದೆ ಬಾಂಡ್ಸು ಅಥವಾ ಬೇರೆ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಡೈರೆಕ್ಟ್ ಬಾಂಡ್ ಇನ್ವೆಸ್ಟ್ ಮಾಡಿದ್ರು ಅದು ಈಕ್ವಿಟಿ ಕ್ಯಾಟಗರಿ ಅಂತಲೇ ತೊಗೊಳ್ತಾ ಹೋಗ್ತಾರೆ. ಬಟ್ ಡೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಅಂತಲೇ ಬರುತ್ತೆ, ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸು, ಟ್ರೆಷರೀಸು, ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅವರು. ಅಂಥದ್ದನ್ನ ಡೆಂಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಮೊದಲು 3 ವರ್ಷಕ್ಕಿಂತ ಜಾಸ್ತಿ ತನಕ ನೀವು ಹೋಲ್ಡ್ ಮಾಡಿಲ್ಲ ಅಂತಂದರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ ಕರಿತಿದ್ವಿ. 3 ವರ್ಷ ನಂತರ ನೀವು ಸೆಲ್ ಮಾಡಿದ್ರೆ ಮಾತ್ರ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಇದ್ವಿ. ಲಾಸ್ಟ್ ಇಯರ್ ಒಂದು ಅಮೆಂಡ್ಮೆಂಟ್ ತಂದಿದ್ರು ನೋಡಿ, ಸುಮಾರು ಚೇಂಜಸ್ಗಳಾಗಿದೆ. ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇವಾಗ ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಾದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ ಏನಿರುತ್ತೋ, ನೀವು 20% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದ್ದರೆ 20%, 30% ಇದ್ದರೆ 30%. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಅಷ್ಟೇ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಅಷ್ಟೇ, ಎರಡಕ್ಕೂ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಇನ್ನೊಂದು, ಲಾಸ್ಟ್ ಇಯರ್ ಬಜೆಟ್ ಅನೌನ್ಸ್ ಮಾಡಿದಾಗ ಏನು ಮಾಡಿಬಿಟ್ರು, ಈ ಡೆಟ್ ಮ್ಯೂಚುವಲ್ ಫಂಡನ್ನು ಸ್ವಲ್ಪ ಅದಕ್ಕೆ ಅದರಿಂದ ತೆಗೆದು
ಎಫ್ ಡಿಗಳಿಗೆ ಬರಲಿ, ಡೆಟ್ ಮ್ಯೂಚುವಲ್ ಫಂಡಿಗೆ ಹೋಗೋದು ಬದಲು ಜನ ಅಲ್ಲೂ ಫಿಕ್ಸ್ಡ್ ಅಂತ ಹೋಗ್ತಾ ಇದಾರಲ್ಲ, ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಸೋಣ, ಎಫ್ ಡಿಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಡೆಟ್ ಮ್ಯೂಚುವಲ್ ಫಂಡಿಗೆ ಅಂತ ಹೇಳೋ ಬರದಲ್ಲಿ ಯಾವೆಲ್ಲ ಇನ್ಸ್ಟ್ರೂಮೆಂಟು 65%ಗಿಂತ ಜಾಸ್ತಿ ಮೊತ್ತನ 65% ಅಥವಾ ಅದಕ್ಕಿಂತ ಜಾಸ್ತಿ ಮೊತ್ತನ ಡೆಟ್ ರಿಲೇಟೆಡಲ್ಲಿ ಇನ್ವೆಸ್ಟ್ ಮಾಡುತ್ತೋ ಅದೆಲ್ಲದನ್ನು ಕೂಡ ಡೆಟ್ ಅಂದರೆ ಈಕ್ವಿಟಿನಲ್ಲಿ ಹಾಕಲ್ವೋ ಅದನ್ನೆಲ್ಲ ಕೂಡ ಡೆಟ್ ಅಂತ ಕರೆದ್ಬಿಟ್ರು. ಇದರಿಂದ ಏನಾಗುತ್ತೆ, ಗೋಲ್ಡ್ ಈಕ್ವಿಟಿ ಅಂತ ಬರೋದಿಲ್ಲ, ಸೊ ಅದನ್ನು ಕೂಡ ಬರ್ತಾ ಹೋಯ್ತು. ಆಮೇಲೆ ಇಂಟರ್ನ್ಯಾಷನಲ್ ಫಂಡು ಅದೇ ಕ್ಯಾಟಗರಿಗೆ ಬಂತು, ಫಂಡ್ ಆಫ್ ಫಂಡು ಅದೇ ಕ್ಯಾಟಗರಿಗೆ ಬಂತು, REIT ಅದು ಅದೇ ಕ್ಯಾಟಗರಿಗೆ ಬಂತು. ಸುಮಾರೆಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು. ಈ ಸಲ ಬಜೆಟ್ ಅನೌನ್ಸ್ ಮಾಡಿದಾಗ ಆ ಡಾಕ್ಯುಮೆಂಟ್ ನೋಡಿದಾಗ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಯಾವುದು ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಮಾರ್ಕೆಟ್ ಡೆಟ್ ಇನ್ಸ್ಟ್ರೂಮೆಂಟಲ್ಲಿ 65% ಅದಕ್ಕಿಂತ ಜಾಸ್ತಿ ಹಾಕಿರ್ತಾರೋ ಅದನ್ನು ಮಾತ್ರ ನಾವು ಡೆಟ್ ಓರಿಯೆಂಟೆಡ್ ಫಂಡ್ಸ್ ಅಂತ ಕರಿತೀವಿ ಅಂತ. ಇದರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ LTCG STCG ಎಲ್ಲ ಮೊದಲು 1 ವರ್ಷ, ಕೆಲವೊಂದು ಈಗ ಈಕ್ವಿಟಿನಲ್ಲಾದರೆ 1 ವರ್ಷ ಅಂತಿತ್ತು, ಅದೇ ರೀತಿಯಾಗಿ ನಮ್ಮ ಪ್ರಾಪರ್ಟಿ ಆದರೆ 2 ವರ್ಷ ಅಂತ ಇತ್ತು. ಡೆಟ್ ಮ್ಯೂಚುವಲ್ ಫಂಡ್ಸು ಅಥವಾ ಫಿಸಿಕಲ್ ಗೋಲ್ಡು ಜ್ಯುವೆಲರಿ ಆದರೆ 3 ವರ್ಷ ಅಂತ ಇತ್ತು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಸ್ಕೋಬೇಕು ಅಂತಂದರೆ. ಈಗ ಅವೆಲ್ಲ ಇಲ್ಲ, ಇವಾಗ ಇರೋದು 1 ವರ್ಷ ಅಥವಾ 2 ವರ್ಷ ಹೋಲ್ಡ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ LTCGನ STCGನ ಅಂತ ಡಿಸೈಡ್ ಆಗ್ತಾ ಹೋಗುತ್ತೆ. ಯಾವ್ಯಾವುದು ಗೊತ್ತಾ, ಇವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ETFಸ್ಗಳು ಕೇಳ್ತಾ ಇದ್ರಲ್ಲ ಸರ್, ETF ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಗೋಲ್ಡ್ ETF ಆಗಿರ್ಬೋದು ಅಥವಾ ಯಾವುದೇ ಬೇರೆ ETF ಆಗಿರ್ಬೋದು, ಇಂಡೆಕ್ಸ್ ETF ಕೂಡ ಆಗಿರೋ, ನಿಫ್ಟಿ ಪೀಸು, ಲಿಕ್ವಿಡ್ ಪೀಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದೇ ರೀತಿಯಾಗಿ ಬಾಂಡ್ ETFಗಳು, ಬಾಂಡ್ ರಿಲೇಟೆಡ್ ETFಗಳಲ್ಲಿ ಇನ್ವೆಸ್ಟ್ ಮಾಡಿದರೆ REIT ಅಂತ ಬರುತ್ತಲ್ಲ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ, ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು, ಇದೆಲ್ಲದೂ ಕೊಟ್ಟು ಲಿಸ್ಟೆಡ್ ಸ್ಟಾಕು, ಲಿಸ್ಟೆಡ್ ಬಾಂಡು, ETFಗಳು, ಗೋಲ್ಡ್ ETF ಆಗಿರ್ಬೋದು, ಈಕ್ವಿಟಿ ETF ಆಗಿರ್ಬೋದು, ಬಾಂಡ್ ETF ಆಗಿರ್ಬೋದು, ಇದೆಲ್ಲದೂ ಕೂಡ ಏನಂತ ಕರಿತಾ ಹೋಗುತ್ತೆ, ಇವಾಗ ಲಿಸ್ಟೆಡ್ ಅಸೆಟ್ ಅಂತಲೇ ಕರಿತಾ ಹೋಗ್ತಾರೆ. ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿರುವಂಥ ಅಸೆಟ್ಸು ಈಕ್ವಿಟಿ ಅಸೆಟ್ಸ್ ಅಂತ ಕರೀತಾರೆ. ಇದನ್ನ 1 ವರ್ಷನೇ ಇರುತ್ತೆ ಇದಕ್ಕೆ ಹೋಲ್ಡಿಂಗ್ ಪೀರಿಯಡ್, LTCG ಅಂತ ಕರ್ಸ್ಕೋಬೇಕು ಅಂತಂದರೆ. ಹಾಗಾದರೆ 2 ವರ್ಷ ಇರೋದು ಯಾವ್ದು ಅಂತ ನೀವು ಕೇಳೋದಾದರೆ, ರಿಯಲ್ ಎಸ್ಟೇಟಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ, ಅಂದರೆ ಪ್ರಾಪರ್ಟಿ ತೊಗೊಂಡಿದ್ರೆ, ಮನೆ ತೊಗೊಂಡಿದ್ರೆ, ಅದು 2 ವರ್ಷನಾರು ನೀವು ಹೋಲ್ಡ್ ಮಾಡಿರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಯೋದಾದರೆ. ಅಥವಾ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದರೆ, ಅಥವಾ ಲಿಸ್ಟ್ ಆಗದೇ ಇರುವಂಥ ಕಂಪನಿಯ ಶೇರ್ಗಳಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ, ಇನ್ಕ್ಲೂಡಿಂಗ್ ಅಬ್ರಾಡಲ್ಲಿರೋ ಶೇರ್ಸ್ಗಳು. ಅದೇ ರೀತಿಗೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ, ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ, ಅದು ಯಾವಾಗ ಮಾರ್ಚ್ 31, 2023ಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡಿದರೆ ಅದಕ್ಕೆಲ್ಲ ಏನು ಬೀಳ್ತಾ ಹೋಗುತ್ತೆ, ಇವಾಗ 2 ವರ್ಷ ಬೀಳ್ತಾ ಹೋಗುತ್ತೆ. LTCG 2 ವರ್ಷ ನೀವು ಇಟ್ಕೊಂಡ್ರೆ ಸಾಕು. ಮೊದಲು ಇದೆಲ್ಲ 3 ವರ್ಷ ಇತ್ತು ಡೆಟ್ಟಿಗೆ, ಅದನ್ನ 2 ವರ್ಷ ಮಾಡಿದ್ದಾರೆ. ಒಳ್ಳೆ ಸೈನು, ಅದು ಸುಮಾರು ಜನ ಗಮನಿಸ್ತಾ ಇಲ್ಲ. ಅದೇ ರೀತಿಯಾಗಿ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಮೊದಲೇನಾಗ್ತಿತ್ತು, 3 ವರ್ಷಕ್ಕಿಂತ ಜಾಸ್ತಿ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆಸ್ಕೊತಾ ಇದ್ರು, ಬಟ್ 20% ವಿತ್ ಇಂಡೆಕ್ಸೇಷನ್ ಕರಿತಾ ಇದ್ರು LTCGಗೆ. ಈಗ ಏನು ಮಾಡಿದ್ದಾರೆ, 3 ವರ್ಷಕ್ಕಿಂತ ಅಲ್ಲ 2 ವರ್ಷಕ್ಕಿಂತ ಮೇಲೆ ಜಾಸ್ತಿ ಇಟ್ಕೊಂಡ್ರು ನೀವು ಅದನ್ನ LTCG ಅಂತಲೇ ಕರೀತಾರೆ. ಆದರೆ ಏನು ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ, ನೀವು 20% ಅಲ್ಲಿದ್ದರೆ 20% ಕಟ್ಟಬೇಕು, 30% ಅಲ್ಲಿದ್ದರೆ 30% ಕಟ್ಟಬೇಕು. ಸೊ ಟ್ಯಾಕ್ಸ್ ಸ್ಲ್ಯಾಬ್ ಆಧಾರದಲ್ಲಿ ನಿರ್ಧಾರ ಆಗ್ತಾ ಇರುವಂಥ ಏಕೈಕ ಇನ್ಸ್ಟ್ರೂಮೆಂಟ್ ಅಂದರೆ ಅದು ಡೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ, ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ರೂ ನೀವು ಸ್ಲ್ಯಾಬ್ ರೇಟ್ ಎಷ್ಟಿರುತ್ತೋ ಅಷ್ಟು ಕಟ್ಟಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ ಅರ್ಥ ಏನು, ನೀವು ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನೀವು 2 ವರ್ಷ ಇಟ್ಕೊಂಡು ಮಾರಿದ್ರೂ ಒಂದೇ, 1 ವರ್ಷ ಆದಮೇಲೆ ಮಾರಿದ್ರೂ ಒಂದೇ, ನಿಮಗೆ ಟ್ಯಾಕ್ಸು ಸೇಮೇ ಬೀಳುತ್ತೆ. ಆದರೆ ಮಿಕ್ಕಿದ್ದೆಲ್ಲ ಯಾವ್ಯಾವುದು ಮ್ಯೂಚುವಲ್ ಫಂಡ್ಗಳಿದೆ, ಫಂಡ್ ಆಫ್ ಫಂಡ್ಗಳಿದೆ, ಫಾರಿನ್ ಮ್ಯೂಚುವಲ್ ಫಂಡ್ಸ್ಗಳಿದೆ, ಅಥವಾ ರೈಟ್ಸ್ ಇದೆ, ಇದೆಲ್ಲದಕ್ಕೂ ಏನಾಗ್ತಾ ಹೋಗುತ್ತೆ, ಈಕ್ವಿಟಿ ರಿಲೇಟೆಡ್ ಅಂತ ಬರೋದ್ರಿಂದ ಈಕ್ವಿಟಿ ರಿಲೇಟೆಡ್ ಯಾವ್ದಿದೆಯೋ ಅದರಲ್ಲೆಲ್ಲ ನಿಮಗೇನು ಗೊತ್ತಿದೆ, 1 ವರ್ಷ ನೀವು ಇಟ್ಕೊಂಡಿದ್ರೆ ಸಾಕು, ಅದಾದಮೇಲೆ ನೀವು ಮಾರಿದ್ರೆ 1.25 ಲಕ್ಷ ತನಕ ಯಾವುದೇ ರೀತಿಯಂಥ ಟ್ಯಾಕ್ಸ್ ಇಲ್ಲ ಪ್ರಾಫಿಟಿಗೆ. 1.25 ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಮಾಡ್ತಾ ಇದ್ರು ಅಂದರೆ ಎಷ್ಟು, 12.5% ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಡೆಟ್ಟಿಗೂ ಅಷ್ಟೇ ಕೂಡ. ಆದರೆ ಹೋಲ್ಡಿಂಗ್ ಪೀರಿಯಡ್ ಏನಾಗುತ್ತೆ, 1 ವರ್ಷದ ಬದಲಿಗೆ 2 ವರ್ಷ ಆಗ್ತಾ ಹೋಗುತ್ತೆ, ಬಟ್ ಟ್ಯಾಕ್ಸು ಅಲ್ಲೂ ಕೂಡ ನಮಗೆ 12.5% ಬೀಳ್ತಾ ಹೋಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಹೋಪ್ಫುಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಕ್ಲಿಯರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಕ್ಯಾಪಿಟಲ್ ಗೇನ್ ವಿಡಿಯೋ ನೋಡಿ. ಕ್ಯಾಪಿಟಲ್ ಗೇನ್ ವಿಡಿಯೋ ನೋಡಿದ್ಮೇಲೆ ಅದರಲ್ಲಿ ಏನಾದ್ರು ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿ. ಆ ಕಮೆಂಟಿಗೆ ಇವಾಗ ಏನು ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ. ಇಲ್ಲ ಡೆಡಿಕೇಟೆಡ್ ವಿಡಿಯೋ, ಕಂಪ್ಯಾರಿಸನ್ ವಿಡಿಯೋ ಬೇಕೇ ಬೇಕು ಅಂತಂದರೆ ಬೇಕೇ ಬೇಕು ಅಂತ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ. ಬೇಕೇ ಬೇಕು ಅಂದರೆ ನಾನು ಎಷ್ಟು ಬೇಕೇ ಬೇಕು ಬರುತ್ತೆ ಅನ್ನೋದ್ರ ಮೇಲೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಮುಂದುವರಿತಾ ಹೋಗೋಣ. ಸುಮಾರು ಜನ ಕೇಳಿದ್ದಕ್ಕೆ ಕ್ಷಮಿಸಿ, ಅದೊಂದು ತಗೋಬೇಕಾಯಿತು. ಸೊ ಮಾತಾಡ್ತಾ ಹೋಗೋದಾದ್ರೆ ನಿಫ್ಟಿನಲ್ಲಿ ಈಗ ನೋಡಿ ಒಂದು ಡೋಜಿ ಕ್ಯಾಂಡಲ್ಗಳು ಬರ್ತಾ ಇದೆ. ಈ ಒಂದು ಏರಿಯಾ ಇದೆಯಲ್ಲ 24,400 ಇಂದ 200 ಇನ್ನೂ ತುಂಬ ಖತರ್ನಾಕ್ ಏರಿಯಾ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಸೊ ಈಗೇನಾಗಿದೆ 24,400 ಇಂದ 200 ಇದೆಯಲ್ಲ, ಈ ಏರಿಯಾದಲ್ಲೇ ಇದೆ. ಸೊ ಬಟ್ ಇಲ್ಲಿ ನೋಡಿ ಟೆಸ್ಟ್ ಆಗುತ್ತೆ, ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ, ಟೆಸ್ಟ್ ಆಗುತ್ತೆ, ಮೇಲ್ಗಡೆ ಹೋಗ್ತಾ ಇದೆ. ಇದನ್ನ ಬಿಟ್ಟು ಕೆಳಗಡೆ ಬರೋಕ್ಕೆ ಒದ್ದಾಡ್ತಾ ಇದ್ದಾರೆ. ನಾಳೆ ನಿಫ್ಟಿ ಎಕ್ಸ್ಪೈರಿ, ನಾಳೆ ಎಕ್ಸ್ಪೈರಿ ದಿನ ಈ ಲೆವೆಲ್ನ ಬ್ರೇಕ್ ಮಾಡ್ಕೊಂಡು ಬರ್ತೀವಾ, ಅಥವಾ ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ ನಿಫ್ಟಿನಲ್ಲಿ, ಆವಾಗ ಬ್ರೇಕ್ ಮಾಡ್ತೀವಾ ಅನ್ನೋದು ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೋಡಿ ನಿಫ್ಟಿನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ ಕೊಟ್ಬಿಟ್ಟಿದೆ ಇಲ್ಲಿ ಕನ್ಫರ್ಮೇಷನ್. ಸೊ ಇದು ಏನಾದರೂ ಈ ರೀತಿಯಾಗಿ ಕ್ಲೋಸ್ ಆಯಿತು ಅಂತಂದರೆ ಈ ತಿಂಗಳು, ಆವಾಗ ಏನಾಗುತ್ತೆ, ಇದು ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತಲೂ ಕರಿಬೋದು. ಯಾಕಂದರೆ ಇಲ್ಲಿದೆ ಗ್ಯಾಪ್ ಅಪ್ ಆಗಿದೆ, ಇದೆಲ್ಲ ನೀವು ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲೇ ನೀವು ಹೇಳಬೇಕು. ಸೊ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಆಯಿತು ಅಂತಂದರೆ ನಿಫ್ಟಿ ಇಲ್ಲಿಂದ ಮುಂದಕ್ಕೂ ಕರೆಕ್ಷನ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ. ಆ ರೀತಿ ಆಗಬೇಕು ಅಂತಂದರೆ 24,200 ಈ ಝೋನಿಗಿಂತ ಕೆಳಗಡೆ ಏನಾದ್ರು ಮುಂದಿನ ಮಂತ್ಲಿ ಎಕ್ಸ್ಪೈರಿನಲ್ಲಿ ಬಂದು ಕ್ಲೋಸಿಂಗ್ ಆಯಿತು ಅಂತಂದರೆ ಅದನ್ನ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರೆಯೋಕ್ಕೆ ಸಾಧ್ಯತೆ ಇದೆ. ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಂಡು ನೋಡೋಣ. ಬಟ್ ನಾಳೆ ನಿಫ್ಟಿಗೆ ಸಿಂಪಲ್ ಆಗಿದೆ, ಕ್ವಿಕ್ಕಾಗಿ ಒಂದಿಷ್ಟು ಆಪ್ಷನ್ ಚೈನ್ ನೋಡ್ಕೊಂಡು ಬರ್ತೀನಿ ಅಂತ ನೀವು ನೋಡಿ. ಆಪ್ಷನ್ ಚೈನಲ್ಲಿ ನೋಡೋದಾದರೆ 24,500 ಇವಾಗ ಸದ್ಯಕ್ಕೆ ಕಾಲ್ ರೇಟಿಂಗ್ ಆದಂಗೆ ಕಾಣಿಸ್ತಾ ಇದೆ. ಅದೇ ನಮ್ಮ
ಲೆವೆಲ್ ಕೂಡ 24,500 ಬಿಟ್ಟು ನಾಳೆ ಮೇಲ್ಗಡೆ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಒಂದು ಸಣ್ಣ ಟ್ರೇಡ್ನ ತಗೋಬಹುದು. 24,600 ಟಾರ್ಗೆಟ್ ಆಗಿರಬೇಕು ಅಷ್ಟೇ, ಮ್ಯಾಕ್ಸಿಮಮ್ 100 ಪಾಯಿಂಟ್. ಅದೇ ರೀತಿ ಏನಾದರೂ 24,300ನ ಬ್ರೇಕ್ ಆಗಿಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ನಾವು ಮತ್ತೆ 24,100 24,000 ಈ ಲೆವೆಲ್ಗೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಇದೆ. ಆ ರೆಫರೆನ್ಸ್ ಇಟ್ಕೊಂಡು ಕೂಡ ನೀವು ಆದಷ್ಟು ರಿಸ್ಕ್ ರಿವಾರ್ಡ್ ಹತ್ತಿರ ಇರೋ ಥರ ಪ್ಲಾನ್ ಮಾಡಿ ಬೇಗ ಎಕ್ಸಿಟ್ ಮಾಡೋ ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೋಡಿ, ಚಾನಲ್ನಿಗೆ ಹೋದರೆ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನೀವು ಯಾವುದಾದ್ರೂ ಪ್ಲೇಲಿಸ್ಟ್ ತೊಗೊಳ್ಳಿ. ಪ್ರೀಮಿಯರಲ್ಲಿ ಈ ಥರದ ಕ್ಯಾಪಿಟಲ್ ಗೇನ್ ಇದ್ರೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ನಿಮ್ಮ ಸಮಯಕ್ಕೆ ವರ್ತ್ನೆಸ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಯಾವ ಗ್ಯಾರಂಟಿಗಳು, ಎಲ್ಲ ಗ್ಯಾರಂಟಿಗಳ ಬಗ್ಗೆ ಇನ್ನೊಬ್ಬ ಯಾವುದೇ ನೀವು ಪ್ಲೇಲಿಸ್ಟ್ನ ತೊಗೊಳ್ಳಿ, ನಿಮ್ಮ ಸಮಯ ಅಂತೂ ವ್ಯರ್ಥ ಆಗೋದಿಲ್ಲ. ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ನಿಮಗೆ. ಹಾಗಾಗಿ ಬಿಡುವಿದ್ದಾಗ ಹೋಗಿ ನೀವು ಪ್ಲೇಲಿಸ್ಟ್ಗಳನ್ನು ನೋಡಿದ್ರೆ ಸುಮಾರು ಡೌಟ್ಗಳು ನಿಮಗೆ ಆಲ್ರೆಡಿ ಚಾನಲ್ನಲ್ಲಿದೆ. ಅದನ್ನು ನೋಡಿಕೊಂಡು ಡೌಟ್ ಇದ್ದರೆ ಖಂಡಿತ ನಾನು ರಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ನೋಡ್ದಲ್ಲೇ ನೀವು ಕೇಳಿದ್ರೆ ತಪ್ಪಾಗುತ್ತೆ. ಸೊ ಟ್ಯಾಕ್ಸ್ ಪ್ಲಾನಿಂಗು, ಟ್ಯಾಕ್ಸ್ ಫೈಲಿಂಗು, ಪ್ರೀಮಿಯರು, ಕೈಟ್ ಟ್ಯೂಟೋರಿಯಲು, ಕೆಲವರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಯಾವ ರೀತಿ ಎಂಟ್ರಿ ಮಾಡೋದು ಏನು ಅಂತ ಕೇಳಿದ್ರೆ ಅದೆಲ್ಲದ್ರ ಬಗ್ಗೆನೂ ವಿಡಿಯೋ ಇದೆ. ಹೆಚ್ಚಿನ ವಿಡಿಯೋಗಳನ್ನು ತರಕ್ಕೆ ಪ್ರಯತ್ನ ಪಡ್ತೀನಿ. ಈಗೇನು ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಬೆಂಬಲದ ಮೇಲೆ ಎಲ್ಲದೂ ನಿರ್ಧಾರ ಆಗಿರುತ್ತೆ. ಸೊ ಮಾತಾಡ್ತಾ ಹೋಗೋಣ. ನೆಕ್ಸ್ಟು ನಿಫ್ಟಿ ಆಯಿತು. ಈಗ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಇವತ್ತು ಕ್ಲೋಸ್ ಆಯಿತು. ಇವತ್ತು ನೆನೆ ಏನು ಮಾತಾಡ್ಕೊಂಡಿದ್ವಿ, 52,000 ಅನ್ನೋದು ಏನಾದರೂ ರೆಸಿಸ್ಟೆನ್ಸ್ ಆಗಬೇಕು ಅಂತ. ಇವತ್ತು ನೋಡಿ ಓಪನ್ ಆದಾಗ, ಇಲ್ಲಿ ಮಧ್ಯ ಝೋನಲ್ಲಿ ಓಪನ್ ಆದಾಗ 52,000 ರೌಂಡ್ ಲೆವೆಲ್ ಮೇಲ್ಗಡೆ ಇದೆ. ಸೊ ಆರಾಮಾಗಿ ನಾವೇನು ಮಾಡ್ತೀವಿ, ಔಟ್ ಆಫ್ ದ ಮನಿ ಅಂದರೆ 51,400 ಅಥವಾ ಅದಕ್ಕಿಂತ ಕೆಳಗಡೆ ಸ್ವಿಂಗ್ನ ಬ್ರೇಕ್ ಆಗಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದರಿಂದ ಔಟ್ ಆಫ್ ದ ಮನಿ ತೊಗೊಂಡಿಟ್ಕೊಂಡಿದ್ವಿ. ಸೊ ಒಂದು 60 ರೂಪಾಯಿ 70 ರೂಪಾಯಿಗೆ ಸಿಕ್ಕಿತ್ತು, 500 ರೂಪಾಯಿ 600 ರೂಪಾಯಿಗೆ ಹೋಯಿತು. ಬಟ್ ನಾವು 150 200 ರೂಪಾಯಿಗೆ ಎಕ್ಸಿಟ್ ಮಾಡ್ಕೊಂಡ್ವಿ. ಬಟ್ ಇಟ್ಸ್ ಓಕೆ, ಯಾಕಂದರೆ ಟರ್ಮಿನಲ್ ಮುಂದೆ ಇದ್ದು ನಿಮಗೆ ಸಮಯ ಕೊಡೋದಾಗಿದ್ದರೆ ನೀವು ಖಂಡಿತ ಇವತ್ತು 51,000 ಬಂದು ಟೆಸ್ಟ್ ಆಗುತ್ತೆ ಅಂತ ನಾವು ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ ಗ್ರೂಪಲ್ಲಿ. ಸೊ ಅದೇ ರೀತಿ ಆಯಿತು ಕೂಡ. ಅದಾದಮೇಲೆ ನೋಡಿ, ಇವಾಗ ಒಂದು ರಿಕವರಿ ಕೊಟ್ಟಿದೆ. 50,800 ಲೆವೆಲಿಂದ ಮೇಲ್ಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ನಾಳೆ ಏನಾದರೂ 51,500ನ ಬ್ಯಾಂಕ್ ನಿಫ್ಟಿ ಕ್ರಾಸ್ ಆಗೋಕ್ಕಾಯಿತು ಅಂದರೆ, ನಿಫ್ಟಿನಲ್ಲಿ ಯಾವ ರೀತಿಯಾಗಿ 23,500 ಇದೆಯೋ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 24,500 ಇದೆಯೋ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 51,500. ಸೊ 51,500 ಲೆವೆಲ್ನ ಮೇಲ್ಗಡೆ ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಅದು ಮತ್ತೆ ನಮಗೆ 51,800 52,000 ಈ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಆಗದಲ್ಲೇ ನಾಳೆ ಇದೇ ಝೋನಲ್ಲಿ ಏನಾದರೂ ಓಪನ್ ಆಯಿತು ಅಂತಂದರೆ ನೋಡಿ, ಅಂದರೆ ಈ ಝೋನ್ ಇದೆಯಲ್ಲ, ಇವತ್ತು ಎಲ್ಲಿ ಕ್ಲೋಸ್ ಆಗಿದೆಯಲ್ಲ ಈ ಝೋನು. ಸೊ ಈ 51,500 600ಕ್ಕಿಂತ ಕೆಳಗಡೆ ಓಪನ್ ಆಗಿ ಅಲ್ಲಿಂದ ನಮಗೆ ಕೆಳಗಡೆ ಬರ್ತಾ ಇದೆ ಅಂದರೆ ಮತ್ತೆ ನಾವು ವೀಕ್ ಅಂತಲೇ ಹೊತ್ತು ಹೋಗಬೇಕು, ಮತ್ತೆ 50,800 ಕಡೆಗೆ ಪ್ರಯಾಣ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಡೈಲಿ ಕ್ಯಾಂಡಲ್ ನೋಡ್ಕೊಂಬರೋಣ 50,800 ಏನಾಗಿತ್ತು ಅಂತ. ನೋಡಿ, 50,800 ಅಂಥ ಪ್ರೈಸ್ ಆಕ್ಷನ್ ಅಂತ ಇಲ್ಲ. ಬಟ್ ಈ ಒಂದು 50,700 ಲೆವೆಲಲ್ಲಿ 50,600 700 ಲೆವೆಲ್ಲಿ ಈ ಮಾರಬೂಜು ಕ್ಯಾಂಡಲಿಂದ ಮೇಲ್ಗಡೆ ಹೋಗಿತ್ತು. ಇಲ್ಲಿ ಒಂದು ದೊಡ್ಡ ರೆಡ್ ಮಾರಬೂಜು ಕ್ಯಾಂಡಲ್ ಆಗಿತ್ತು. ಅದು ಬಿಟ್ಟರೆ ಈ ಲೆವೆಲ್ನ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಕೂಡ. ಯಾಕಂದರೆ ಪ್ರೈಸ್ ಆಕ್ಷನ್ ಅಂತ ಹಿಸ್ಟಾರಿಕಲಿ ನನಗಂತೂ ಕಾಣಿಸ್ತಾ ಇಲ್ಲ. ತುಂಬ ಸಲ ಟೆಸ್ಟ್ ಆಗದಲ್ಲೇ ಇರೋಂಥ ಝೋನು ಫಸ್ಟ್ ಟೈಮ್ ಈಗ ಪ್ರೈಸ್ ಆಕ್ಷನ್ ಮಾಡಬೇಕು. ಸೊ ಈಗ ಪ್ರೈಸ್ ಆಕ್ಷನ್ ಮಾಡಬೇಕು ಅಂದರೆ ಅರ್ಥ ಏನು, ಈ ಝೋನಲ್ಲಿ ಬ್ಯಾಂಕ್ ನಿಫ್ಟಿ ಬಂದು ಸ್ವಲ್ಪ ದಿನ ನಿಂತ್ಕೊಳ್ಳೋಂಥ ಸಾಧ್ಯತೆ ಇದೆ. ಮಂತ್ಲಿ ಎಕ್ಸ್ಪೈರಿ ಆಗೋ ತನಕ ನಿಂತ್ಕೊಂಡು ಆಮೇಲೆ ಕೆಳಗಡೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಬಯಾಸು ನೆಗೆಟಿವ್ ಆಗೇ ಇದೆ. ಆದರೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ. ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ನೋಡಿ, ಒಂದು ನೆಗೆಟಿವ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ. ಮಂತ್ಲಿ ಕ್ಯಾಂಡಲ್ ನೋಡ್ಕೊಂಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ, ಮಂತ್ಲಿ ಕ್ಯಾಂಡಲು ಇದೆಲ್ಲ ತೆಗೆದುಬಿಡ್ತೀನಿ. ನೋಡಿ, ಮಂತ್ಲಿ ಕ್ಯಾಂಡಲ್ ನೋಡೋದಾದರೆ ಒಂದು ದೊಡ್ಡ ಅಪ್ ಮೂಮೆಂಟ್ ಏನಾಗಿತ್ತು, ಅದಕ್ಕೆ ಮೇಲ್ಗಡೆ ಒಂದು ಹೈನ ಕೂಡ ಮಾಡಿದೆ ಈಗ. ಬಟ್ ಯಾವುದೇ ರೀತಿಯಾದಂಥ ಪ್ಯಾಟರ್ನ ಫಾರ್ಮ್ ಮಾಡ್ತಾ ಇಲ್ಲ. ಅಂದರೆ ಒಂದು ಈವ್ನಿಂಗ್ ಸ್ಟಾರು ಅಥವಾ ಯಾವ್ದು ನೋಡಿದ್ವಿ ನಿಫ್ಟಿನಲ್ಲಿ ಆ ಥರ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಮೇಲ್ಗಡೆ ಹೋಗುತ್ತೋ ಕೆಳಗಡೆ ಹೋಗುತ್ತೋ ಏನಾಗುತ್ತೆ ಅನ್ನೋದನ್ನು. ಬಟ್ HDFC ಬ್ಯಾಂಕ್ ಇವತ್ತು ಕೂಡ ಮತ್ತೆ 1,600 ಟೆಸ್ಟ್ ಆಗೋಕ್ಕೆ ಬಂದಿದೆ. ಸೊ ಸುಮಾರು ನ್ಯೂಸ್ಗಳು ಆಚೆ ಈಚೆ ಇದೆ. ನೋಡಿ ಯಾವ ರೀತಿಯಾಗಿ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂದರೆ, ಈಗ ಗೋಲ್ಡು ಕಮಾಡಿಟಿ ಸೆಗ್ಮೆಂಟ್ ಅಟ್ರಾಕ್ಟಿವ್ ಆಗ್ತಾ ಇರೋದ್ರಿಂದ ಕೆಲವರು ಅದಕ್ಕೆ ಏನಾದ್ರು ಶಿಫ್ಟ್ ಆದರು ಅಂದರೆ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಜೊತೆಗೆ LTCG ಏನು ಕತೆನೋ ಏನು ರೂಲ್ಸೋ ಗೊತ್ತಿಲ್ಲಪ್ಪ, 1,4 ಲಕ್ಷ ಅಂತ ಕೊಡ್ತಾ ಇದ್ದಾರೆ. ಇವಾಗ 1,4 ಲಕ್ಷ ಪ್ರಾಫಿಟ್ ಬುಕ್ ಮಾಡ್ಕೊಂಬೋಣ, ಮುಂದೆ ಇನ್ನೂ LTCG ಜಾಸ್ತಿ ಮಾಡಿದ್ರೆ ಅಂತ ಹೇಳಿ ಅಲ್ಲಿಂದ ಏನಾದರೂ ಒಂದು ಸೆಲ್ಲಿಂಗ್ ಬಂತು ಅಂತಂದರೆ. ಜೊತೆಗೆ ಈಗ STCG ಮತ್ತು ಈಗ IPO ಇನ್ವೆಸ್ಟ್ ಮಾಡ್ತಾರೆ, 1 ವರ್ಷದಿಂದ ಒಳಗಡೆ ಎಕ್ಸಿಟ್ ಮಾಡ್ತಾ ಇದ್ರು, ಅವರಿಗೆಲ್ಲ ಇವಾಗ 20% ಟ್ಯಾಕ್ಸ್ ಬೀಳುತ್ತೆ, ಮೊದಲು 15% ಬೀಳ್ತಾ ಇತ್ತು. ಆ ರೀತಿ ಏನಾದರೂ ಮಾರ್ಕೆಟ್ನಲ್ಲಿ ರಿಟೇಲ್ ಇನ್ವೆಸ್ಟರ್ ಸೆಂಟಿಮೆಂಟ್ ಕಮ್ಮಿಯಾಗಿ DAಗಳ ಹತ್ರ ದುಡ್ಡು ಏನಾದರೂ ಕಮ್ಮಿ ಆಯಿತು ಅಂತಂದರೆ, ಮ್ಯೂಚುವಲ್ ಫಂಡ್ ಫ್ಲೋ ಬರ್ತಾನೆ ಇದೆ, ಅದು ಕಮ್ಮಿ ಆಗೋದು ಸಾಧ್ಯತೆ ಕಮ್ಮಿ ಇದೆ. ಬಟ್ ಆ ರೀತಿ ಏನಾದರೂ ಆಯಿತು ಅಂದರೆ DAಗಳು ಮಾರ್ಕೆಟಿಗೆ ಸಪೋರ್ಟ್ ಕೊಡೋದು ಕಮ್ಮಿ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗ್ಬೋದು. ಬಟ್ ಸತೀಶ್ ಸರ್ ಕೂಡ ಶೇರ್ ಮಾಡಿದ್ರು, ಜುಲೈನಲ್ಲಿ FIIsಗಳು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದರಲ್ಲಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ DIS ಸಪೋರ್ಟ್ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಬೇಕಾದ್ರೆ ಒಂದು ಡೆಡಿಕೇಟೆಡ್ ಆಗಿ ಮಾತಾಡ್ತಾ ಹೋಗೋಣ. ಸೊ ಮುಂದೆ ಮಾರ್ಕೆಟ್ನ ಚಲನವಲನ ಯಾವ ರೀತಿ ಆಗುತ್ತೆ ಅನ್ನೋದು DIA ಮೇಲೆ ನಿಂತಿದೆ ಅಂತ ಅನ್ಸುತ್ತೆ. FII ಕೂಡ ಯಾಕೆಂದರೆ US ಮಾರ್ಕೆಟಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಲ್ಲಿಂದ ಹೊರಗಡೆ ಬಂದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಅಕ್ಟೋಬರ್ ನವಂಬರ್ ಒಂದ್ಸಲ ಕ್ಲಾರಿಟಿ ಸಿಕ್ತು, ಆಲ್ರೆಡಿ ಕ್ಲಾರಿಟಿ ಇದೆ ಯಾರು ಗೆಲ್ತಾರೆ ಅಲ್ಲಿ ಅಂತ. ಬಟ್ ಇನ್ನೂ ಕ್ಲಾರಿಟಿ ಜಾಸ್ತಿ ಸಿಕ್ತು, ಎಕ್ಸಿಟ್ ಪೋಲು ಅಥವಾ ಪ್ರೀ ಪೋಲ್ ಎಲ್ಲ ಆಗೋ ಟೈಮಲ್ಲಿ ಕ್ಲಾರಿಟಿ ಬಂತು ಅಂತಂದರೆ ಮತ್ತೆ ಅಲ್ಲಿ ಒಂದು ಬೂಮ್ ಆಗೋಂಥ ಸಾಧ್ಯತೆ ಅಲ್ವಾ. ಹಾಗಾಗಿ ಆ ಜಾಗದಲ್ಲಿ ಮತ್ತೆ ಚೇಂಜಸ್ ಆಗ್ಬೋದು.
ಹಾಗಾಗಿ ಮತ್ತೆ ದುಡ್ಡು FIಗಳು ತೆಕೊಂಡು ಹೋಗ್ಬೋದು. ಸೊ ಆ ರೀತಿ ಆಯಿತು ಅಂತಂದರೆ ಇಯರ್ ಎಂಡ್ ಅಷ್ಟೊತ್ತಿಗೆ ಮಾರ್ಕೆಟ್ನಲ್ಲಿ ಒಂದು ಕರೆಕ್ಷನ್ ಆಕ್ಟಿವಿಟಿ ನೋಡಲಿಕ್ಕೆ ಸಿಗ್ಬೋದು. ಅಂದರೆ ಅಕ್ಟೋಬರ್ ನವಂಬರ್ ಟೈಮಲ್ಲಿ ನೋಡೋಣ, ಅದೆಲ್ಲ ಮುಂದಿನ ಮಾತಾಯಿತು, ಮುಂದಿನ ಯಾವ ರೀತಿ ಅಂತ. ಸೊ ಇವತ್ತು ಯಾವುದೇ ಸ್ಟಾಕ್ಗಳನ್ನು ಮಾತಾಡ್ತಿಲ್ಲ, ಕ್ಷಮಿಸಿ, ಬೇರೆ ವಿಚಾರಗಳೇ ಸುಮಾರು ಮಾತಾಡ್ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡಿ, ಫಿನ್ ನಿಫ್ಟಿ ಇಂಡೆಕ್ಸು ನಿನ್ನೆ ನಾವು ಮಾತಾಡಿದ್ವಿ, 23,000 ಇವತ್ತು ಬಂದು ಟೆಸ್ಟ್ ಮಾಡಿದೆ. ಫಿನ್ ನಿಫ್ಟಿನಲ್ಲಿ ಕೆಳಗಡೆ ಇವಾಗ ಸಪೋರ್ಟ್ ಅಂದರೆ 22,800 ಇದೆ. ಸೊ 22,800ನ ನೆಕ್ಸ್ಟು ಯಾವುದೇ ಎಕ್ಸ್ಪೈರಿ ಅಷ್ಟೊತ್ತಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಫಿನ್ ನಿಫ್ಟಿನಲ್ಲಿ. ಸೊ ವೀಕ್ಲಿ ಕ್ಯಾಂಡಲ್ ನೋಡೋದು ಅಂದರೆ ಬ್ಯಾಂಕ್ ನಿಫ್ಟಿನೂ ಕೆಳಗೆ ಬರಬೇಕು. ಅವಾಗ ಆ ರೀತಿ ಆಯಿತು ಅಂತಂದರೆ ನೋಡಿ, ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಗಳು ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಆ ರೀತಿ ಆಯಿತು ಅಂದರೆ ಮಾತ್ರ ನಿಫ್ಟಿನೂ ಕೂಡ ಕೆಳಗಡೆ ಕರ್ಕೊಂಡು ಬರ್ತಾರೆ. ಸೊ ನೋಡ್ತಗೋಣ, ಎರಡಕ್ಕೂ ರೆಡಿಯಾಗಿರಿ. ಮಂತ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇದು ಕೂಡ ಬ್ಯಾಂಕ್ ನಿಫ್ಟಿ ಥರ ಏನೂ ಸೆಂಟಿಮೆಂಟ್ ಮಾಡಿಲ್ಲ, ಬಟ್ ಇನ್ನೂ ನೆಗೆಟಿವ್ ಸೆಂಟಿಮೆಂಟ್ ಮಾಡೋಕ್ಕೆ ಅವಕಾಶ ಕಾಣಿಸ್ತಾ ಇದೆ ಈ ಮಂತ್ ಎಂಡಿಗೆ. ಸೊ ಮಂತ್ಲಿ ಎಕ್ಸ್ಪೈರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದಿನ ವಾರ ಫಿನ್ ನಿಫ್ಟಿದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನೇನೋಣ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಈಗಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇರೋಂಥ ಸ್ಟಾಕ್ಗಳು ಇದೆ. ಹಾಗಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇನ್ನೂ ಮೇಲ್ಗಡೆನೇ ಇದೆ, ಸುಭದ್ರವಾಗಿದೆ. ಮಂತ್ಲಿ ಕ್ಯಾಂಡಲ್, ಡೈಲಿ ಕ್ಯಾಂಡಲ್ ಎಲ್ಲದರಲ್ಲೂ ಗ್ರೀನ್ ಆಗಿರುವಂಥ ಇಂಡೆಕ್ಸ್ ಅಂದರೆ ಅಫ್ಕೋರ್ಸ್ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಅಲ್ವಾ ಇಂಡಿಯಾದಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ, ಅದು ಮೇಲ್ಗಡೆನೇ ಇದೆ. ಸೊ ಯಾವತ್ತಿನ ದಿನ ಇದು 12,000ನ ಬ್ರೇಕ್ ಆಗುತ್ತೋ ನೋಡಿ, ಅವಾಗ ಒಂದು ದೊಡ್ಡ ಫಾಲು ಬರೋಕ್ಕೆ ಸಾಧ್ಯತೆ ಇದೆ. ಅಂದರೆ ಒಂದು 300-400 ಪಾಯಿಂಟ್ಗಳ ಫಾಲು, 11,400 ತನಕ ಬರ್ಬೋದು. ಯಾಕೆಂದರೆ 12,000ದಿಂದ 12,600 ಈ ಒಂದು 600 ಪಾಯಿಂಟ್ ಝೋನಲ್ಲಿ 1-2 ತಿಂಗಳು ಕಳೆದಿದ್ದೀವಿ ಹೆಚ್ಚು ಕಮ್ಮಿ. ಜೂನ್ ಅರ್ಧದಿಂದ ಈ ಜುಲೈ ಪೂರ್ತಿ ಇಲ್ಲೇ ನಡೀತಾ ಇದೆ. ಸೊ ಮೂಮೆಂಟ್ ಬಂತು ಅಂತಂದರೆ ಕೆಳಗಡೆನಾರಾಗಲಿ ಮೇಲ್ಗಡೆನಾರಾಗಲಿ, ಮೇಲ್ಗಡೆ ಬರುವಂಥ ಸೆಂಟಿಮೆಂಟ್ ಕಮ್ಮಿ ಇದೆ. ಈಗ ಅಕಸ್ಮಾತ್ ಕೆಳಗಡೆ ಕಡೆಗೆ ಬಂತು ಅಂತಂದರೆ ಖಂಡಿತವಾಗ್ಲೂ 11,600, 11,500 ಲೆವೆಲು ಒಂದು 400-500 ಪಾಯಿಂಟ್ಸು ಫಾಲು ನೋಡಲಿಕ್ಕೆ ಸಿಗ್ಬೋದು. ಫಾಲ್ ಬಂದರೆ ಜೋರಾಗಿ ಬರುತ್ತೆ. ಹಾಗಾಗಿ ಆಪ್ಷನ್ ಬಯರ್ಸ್ ಇವತ್ತು ಜಾಸ್ತಿ ಮಾತಾಡಲಿಲ್ಲ, ಅದು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ ನೋಡಿ. ಇಂಥ ಒಂದು ದಿನ ನೀವು ಆಪರ್ಚುನಿಟಿಗೆ ಕಾದಿದ್ರೆ ಇನ್ನೇನು ಬೇಕಾಗೋದಿಲ್ಲ. ಸೊ ಇವತ್ತು ಟ್ರೇಡ್ ಮಾಡೋದಾಗಿದ್ದರೆ ಒಳ್ಳೆ ರೀತಿಯಾದ ಆಪರ್ಚುನಿಟಿ ಇತ್ತು. ಇಲ್ಲಿ ಮೇಲ್ಗಡೆ ಒಂದ್ಸಲ ಕೊಡ್ತು, ಅಲ್ಲಿಂದ ಮತ್ತೆ ಫಾಲ್ ಆಗ್ತಾ ಹೋಯಿತು. ಇದು ಯಾವಾಗ ಆಗುತ್ತೆ ಅಂದರೆ ಒಂದು ಹಳೆ ಲೆವೆಲ್ಗಳನ್ನು ಟೆಸ್ಟ್ ಮಾಡಿ ನೋಡಿ, ಅಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿಂದ ಫಾಲ್ ಬಂದಾಗ ವಾಪಸ್ ಬಂದರೆ ಏನಾಗುತ್ತೆ, ಆ ಹಳೆ ಲೆವೆಲ್ಗಳು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗೇ ಆಗುತ್ತೆ. ಮಾತಾಡ್ಕೊತಾನೆ ಬಂದಿರ್ತೀವಿ. ರೌಂಡ್ ಲೆವೆಲ್ ಕೂಡ ಎವ್ರಿ 500 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅಲ್ಲಿಂದ ನೀವು ಒಂದು ಟ್ರೇಡ್ ತೊಗೊಂಡಿದ್ರು ಕೂಡ ಇವತ್ತು ಒಂದು ಟ್ರೇಡ್ ಇತ್ತು, ಬಟ್ ಬೆಳಗ್ಗೆ ಫಸ್ಟ್ ಹಾಫಲ್ಲಿ ಬೆಸ್ಟ್ ಟ್ರೇಡ್ ಆಪರ್ಚುನಿಟಿ ಇದ್ದಿದ್ದು ಅಲ್ಲಿ. ಯಾಕೆ ಅಂತಂದರೆ ನೋಡಿ, ಈ ರೀತಿ ಟ್ರೇಡ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ ಒಂದು ಮಧ್ಯದ ಝೋನಲ್ಲಿ ನೆನ್ನೆ ಇಲ್ಲಿ ಒಂದು ಸ್ಪಾರ್ಕ್ ಬಂದಿತ್ತು, ಅದ್ರ ಒಳಗಡೆ ಓಪನ್ ಆಗಿದೆ. ಓಪನ್ ಆದರೆ ನಮ್ಮ ರೆಸಿಸ್ಟೆನ್ಸ್ ಏನಾಗಿರಬೇಕು, ಇದೇ ರೆಸಿಸ್ಟೆನ್ಸ್ ಕಮ್ ಸ್ಟಾಪ್ ಲಾಸ್. ಇದ್ರ ಮೇಲ್ಗಡೆ ಹೋದರೆ ಸ್ಟಾಪ್ ಲಾಸ್ ತೊಗೊತೀರಾ. ಇಲ್ಲಿಂದ ನೀವು ತೊಗೊಂಡ್ರೆ ನೀವು ಆಯಿತು, ನಿಮಗೆ ಭಯ ಆಗುತ್ತೆ ಇಂದ ಮನಿ ತೊಗೊಳಕ್ಕೆ ಅಂದರೆ ನೀವು ಕೆಳಗಡೆ ಔಟ್ ಆಫ್ ದ ಮನಿ ಇವತ್ತು ಲೋ ರೇಂಜ್ ಅಂತ ನೀವು ತೊಗೊಂಡಿದ್ರು ಕೂಡ, ಅಕಸ್ಮಾತ್ ಇಲ್ಲಿ ಒಂದು ಕೆರೆ ದಡ ಆಗುತ್ತೆ ಅಂತಂದ್ರೂ ಆ ಝೋನ್ ಟೆಸ್ಟ್ ಆಗುತ್ತೆ ಅಂತ ಇರುತ್ತಲ್ಲ. ಸೊ ಆ ರೀತಿ ಅಂತ ನೀವು ತೊಗೊಂಡಿದ್ರು ಕೂಡ ನಿಮಗೆ ರಿಸ್ಟು ರಿವಾರ್ಡ್ ಚೆನ್ನಾಗಿ ಕೂತ್ಕೊಳ್ತಾ ಇತ್ತು. 1:2 ಆರಾಮಾಗಿ ಸಿಗ್ತಾ ಇತ್ತು. 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಮೋಸ ಇರಲಿಲ್ಲ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಡೋಂಟ್ ವರಿ, ರಿವೆಂಜ್ ಟ್ರೇಡು, ಅಗ್ರೆಸಿವ್ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನೊಂದು ಏನಾಗ್ತಾ ಹೋಗುತ್ತೆ ಅಂದರೆ, ಇಂಥ ದಿನಗಳಲ್ಲಿ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದಾಗ ಒಂದಿನ ಜೋರಾಗಿ ಬಿತ್ತು, ಎರಡನೇ ದಿನ ಜೋರಾಗಿ ಬಿತ್ತು ಅಂದರೆ ಅಗ್ರೆಸಿವ್ ಆಗಿ ಓಪನಿಂಗ್ ಆಗಬೇಕಾದ್ರೆ ತುಂಬ ದೊಡ್ಡ ಪೊಸಿಷನ್ ತೊಗೊಂಡ್ರೆ ಬಂದಿರೋ ಲಾಭನೆಲ್ಲ ಕಳ್ಕೊಬೇಕಾಗುತ್ತೆ. ಹಾಗಾಗಿ ಎವ್ರಿ ಡೇ ಇಸ್ ಡಿಫ್ರೆಂಟ್. ಎವ್ರಿ ಡೇ ಮಾರ್ಕೆಟ್ ಒಂದೇ ರೀತಿ ಇರೋದಿಲ್ಲ. ಸೊ ಎಲ್ಲಿ ಓಪನ್ ಆಗುತ್ತೆ, ಏನು ಆಗ್ತಾ ಇದೆ ಅಂತ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಬೇಕು. ಖಂಡಿತವಾಗ್ಲೂ ಮೇಲ್ಗಡೆಗೆ ಈಗ 52,000 ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು ಬ್ಯಾಂಕ್ ನಿಫ್ಟಿಗೆ. ಅದಕ್ಕಿಂತ ಮುಂಚೆ 51,600ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅಂತ ನೋಡ್ಕೋಬೇಕು. ಅದೇ ರೀತಿಯಾಗಿ ನಿಫ್ಟಿಗೂ ಕೂಡ 22,500 ರೆಸಿಸ್ಟೆನ್ಸ್ ಇದೆ. 24,500, 24,500ರಿಂದ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ 24,600 ಕ್ಲೀನಾಗಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಸೊ 24,600 ರೆಸಿಸ್ಟೆನ್ಸ್ ಆಗಿರುತ್ತೆ. ಸ್ಟಿಲ್ ಮಾರ್ಕೆಟು ನೆಗೆಟಿವ್ ಬಯಾಸ್ ಡೇ ಆಗಿದೆ. ಆದರೆ ಓಪನಿಂಗ್ ಎಲ್ಲಾಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನೀವು ಪೊಸಿಷನ್ ತಗೋಬೋದು. ಕಾಂಟ್ರೇಂಟ್ ಟ್ರೇಡ್ ತೊಗೊಳಕ್ಕೆ ತೊಂದರೆ ಇಲ್ಲ, ಬಟ್ ಸ್ಟಾಪ್ ಲಾಸ್ ಕ್ಲೀನಾಗಿ ಡಿಫೈನ್ ಆಗಿರಬೇಕು. ರಿಸ್ಕ್ ರಿವಾರ್ಡ್ ಕೂತ್ಕೊಳ್ಳೋ ಥರ ಇರಬೇಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.